ಇನೋವಾ ಲಕ್ಷ ಕಿಲೋಮೀಟ್ರ್ ತನಕ ಓಡುತ್ತೆ. ಇದು ಟೈಪ್ 1 ಟು ಟೈಪ್ 4 ಮಾಡೋಕ್ಕೆ ಲಕ್ಷ ಬೇಕಾ? ಖಂಡಿತವಾಗ್ಲೂ ಇಲ್ಲ ಸರ್. ನಾವು ತುಂಬ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಿದ್ದೀವಿ, ಕಾಂಟ್ಯಾಕ್ಟ್ ಮಾಡಿ. ಈ ಥರ ಎಲ್ಲ ಡ್ಯಾಮೇಜ್ ಆಗಿದೆಯಾ, ರೆಡಿ ಮಾಡ್ಸೋಕೆ ಹೋಗಬೇಡಿ, ತೆಗೆದು ಬಿಸಾಕಿ. ಎಷ್ಟು ದಿನ ಅಂತ ಹಳೆ ಶೇಪೇ ಓಡಿಸ್ತೀರಾ? ಯಾಕೆಂದರೆ ಕನ್ವರ್ಷನ್ ಮಾಡಿಕೊಡ್ತಾ ಇದ್ದಾರೆ ಲೇಟೆಸ್ಟ್ ಫೇಸ್ ಲಿಫ್ಟ್ಗೆ. ನಿಮ್ದು ಯಾವುದೇ ಹಳೆ ಗಾಡಿ ಆಗಿರಲಿ, ಇಂಡಿಯಾದಲ್ಲಿ ಒಂದು 10 ಲಕ್ಷ ದುಡ್ಡಿದೆ ಅಂತ ಹೇಳಿದ್ರೆ ಸಾಕಷ್ಟು ಗಾಡಿಗಳಿದೆ, ಯಾವ ಗಾಡಿ ತೊಗೊಳ್ಳಪ್ಪ ಅಂತ ಯೋಚನೆ ಮಾಡ್ತಾರೆ. ಒಂದು 20 ಲಕ್ಷ ದುಡ್ಡಿದೆ ಅಂತ ಹೇಳಿದ್ರೆ ಕೂಡ ಖಂಡಿತವಾಗ್ಲೂ ಯೋಚನೆ ಮಾಡ್ತಾರೆ. ಬಟ್ 30 ಲಕ್ಷ ದುಡ್ಡಿದೆ ಅಂತ ಹೇಳಿದ್ರೆ ಇನೋವಾನ ಫಸ್ಟ್ ತೊಗೋತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅದು ರಿಲಿಯಬಲ್ ಅಂತ ಹೇಳ್ಬಿಟ್ಟು ಆ್ಯಂಡ್ ಲಕ್ಷಾನುಗಟ್ಟಲೆ ಕಿಲೋಮೀಟ್ರ್ ಓಡುತ್ತೆ. ಸೊ ಅದೇ ಥರ ಹಳೆ ಗಾಡಿಗಳು ಇವಾಗಲೂ ಕೂಡ ಓಡ್ತಾ ಇದ್ದಾವೆ. ಅದರಲ್ಲಿ ಇವಾಗ ಎಕ್ಸಾಂಪಲ್ ಟೈಪ್ 1 ತೊಗೊಂಡಿರ್ತಾರೆ, ಗಾಡಿ ಅಂತೂ ಸಕ್ಕತ್ತಾಗಿ ಓಡ್ತಾ ಇರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಹಳೇದಾಗಿರುತ್ತೆ. ಅಂಥವರು ಖಂಡಿತವಾಗ್ಲೂ ಅದನ್ನು ಅಪ್ಗ್ರೇಡ್ ಮಾಡ್ಕೋಬೋದು ವಿತೌಟ್ ಎನಿ, ಅಂದರೆ ತುಂಬ ಏನು ಚೇಂಜಸ್ ಮಾಡ್ದಲೆ, ವೆಲ್ಡಿಂಗ್ ಮಾಡ್ದಲೆ, ಏನು ಮಾಡ್ದಲೆ ಡೈರೆಕ್ಟಾಗಿ ಟೈಪ್ 4ಗೆ ಅಪ್ಗ್ರೇಡ್ ಮಾಡ್ಕೋಬೋದು. ಇವಾಗ ನಾನು ತೋರಿಸ್ತಿರೋದು ಅಂಥದ್ದೇ ಒಂದು ಗಾಡಿನ ಟೈಪ್ 1ನಲ್ಲಿ ಇತ್ತಿದ್ದು. ಸೊ ಇವಾಗ ಟೈಪ್ 4ಗೆ ಕನ್ವರ್ಟ್ ಆಗಿದೆ ಆ್ಯಂಡ್ ಇದನ್ನು ಮಾಡಿರೋರು ಬಂದ್ಬಿಟ್ಟು ಪ್ಲಾಟಿನಮ್ ಮೋಟರ್ಸ್ ಬಾಷ್ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಯಾವ ಥರ ಮಾಡಿದ್ರು ಈ ಗಾಡಿದು ಕನ್ವರ್ಷನ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್. ಸರ್ ನಮಸ್ತೆ ಸರ್, ನನ್ನ ಹೆಸರು ರಂಗನಾಥ್ ಅಂತ. ನಾವು ಈ ಥರ ಗಾಡಿಗಳು ಸುಮಾರು ಗಾಡಿಗಳು ಮಾಡಿದ್ದೀವಿ. ಟೈಪ್ 1 ಇನೋವಾ ಈಗ ಲಕ್ಕಿ ಗಾಡಿ ಅಂತ ಇಟ್ಕೊಂಡಿರ್ತಾರೆ ಕಸ್ಟಮರು, ಮತ್ತೆ ಸೇಲ್ ಮಾಡೋಕ್ಕಾಗಲ್ಲ, ಇಟ್ಕೊಂಡಿದ್ರೆ ಹಳೇ ಮಾಡಲ್ ಥರ ಇರುತ್ತೆ. ಬಟ್ ಆ ಥರ ಗಾಡಿ ಈ ಮಾಡ್ಲಿಗೆ ನಾವು ಕನ್ವರ್ಟ್ ಮಾಡಿಕೊಡ್ತಿದ್ದೀವಿ ಟೈಪ್ 4ಗೆ. ತುಂಬ ಚೆನ್ನಾಗಿ ಬಂದಿದೆ, ಹಿಂಗಾಗಿ ಕಸ್ಟಮರ್ಸು ಒಬ್ಬೊಬ್ಬರೇ ರೆಫರ್ ಮಾಡ್ತಿದ್ದಾರೆ ಸರ್, ಬರ್ತಿದ್ದಾರೆ. ಪರ್ಟಿಕ್ಯುಲರ್ ಈ ಗಾಡಿ ಯಾವ ಥರ ಕನ್ವರ್ಷನ್ ಆಯ್ತು ಸರ್? ಸರ್ ಇದು ಟೈಪ್ 1 ಮಾಡಲ್ ಇದ್ದಿತ್ತು, ಮತ್ತೆ ಲೆಫ್ಟ್ ಸೈಡ್ ಇಂಪ್ಯಾಕ್ಟ್ ಆಗಿ ಡ್ಯಾಮೇಜ್ ಆಗಿತ್ತು. ಸರಿ, ನಾವು ಕಸ್ಟಮರ್ಗೆ ಹೇಳಿದ್ವಿ ಹೆಂಗಿದ್ರು ಇದು ಚೇಂಜ್ ಮಾಡಲೇಬೇಕು ಸರ್, ಹಂಗಾಗಿ ಇನ್ನೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ನೀವು ಮಾಡಿಕೊಂಡ್ರೆ ಕಂಪ್ಲೀಟು ಟೈಪ್ 4 ಮಾಡಲಿಗೆ ಕನ್ವರ್ಟ್ ಮಾಡ್ಕೋಬೋದು ಅಂದ್ವಿ. ಅವ್ರು ಮಾಡಕ್ಕೆ ಹೇಳಿದ್ರು. ಇವಾಗ ಇನ್ನೂ ಗಾಡಿ ನೋಡಿಲ್ಲ, ಅವರು ನೋಡಿದ್ರೆ ತುಂಬ ಖುಷಿ ಆಗ್ತಾರೆ. ಅವರು ಖಂಡಿತವಾಗ್ಲೂ ಖುಷಿ ಆಗ್ತಾರೆ, ಯಾಕೆಂದರೆ ಒಂದು ಹೊಸ ಗಾಡಿ ಥರ ಫೀಲ್ ಕೊಡ್ತಾ ಇದೆ. ಆಬ್ವಿಯಸ್ಲಿ ಇನೋವಾ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಲಕ್ಷಾನುಗಟ್ಟಲೆ ಕಿಲೋಮೀಟ್ರ್ ಓಡುತ್ತೆ. ಸೊ ಇದೇ ಥರ ನೀವು ಅಂದರೆ ಯಾವ ಥರ ಓಡ್ತಾ ಇರತ್ತೆ ಅದರ ತಕ್ಕಂಗೆ ನೀವು ಅಪ್ಗ್ರೇಡ್ ಮಾಡ್ತಾ ಇದ್ರೆ ನಿಮ್ಗೆ ಇನ್ನೂ ಖುಷಿ ಕೊಡುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಸೇಲ್ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ತುಂಬ ಜನ ಇನೋವಾ ಕೂಡ ಹುಡುಕ್ತಾ ಇರ್ತೀರ, ತೊಗೊಂಡವರು ಕೂಡ ಯೂಸ್ ಕಾರ್ ತೊಗೊಂಡವರು ಕೂಡ ಇಮಿಡಿಯೇಟಾಗಿ ಇಲ್ಲಿ ಬಂದು ಈ ಒಂದು ಕನ್ವರ್ಷನ್ನ ಮಾಡಿಸ್ಕೋಬೋದು. ಸರ್ ಐ ಥಿಂಕ್ ಈ ಪಾರ್ಟ್ಸ್ ಎಲ್ಲ ಅನ್ಪೇಂಟೆಡ್ ಬರುತ್ತಲ್ಲ ಇದು? ಹೌದು, ಅನ್ಪೇಂಟೆಡ್ ಬಂದಿರೋದನ್ನ ಒರಿಜಿನಲ್ ಏನು ಬಾಡಿ ಕಲರ್ ಇದೆ ಅದಕ್ಕೆ ಮ್ಯಾಚ್ ಮಾಡಿದ್ದೀವಿ. ಸೊ 1% ಕೂಡ ಡಿಫ್ರೆನ್ಸ್ ಇಲ್ಲ, ಚೆನ್ನಾಗಿ ಮ್ಯಾಚ್ ಮಾಡಿದ್ದೀವಿ. ಯಾಕಂದ್ರೆ ಬಾಡಿ ಕಲರ್ ಅಲ್ಲಿ ಏನಿರುತ್ತೋ ಪೇಂಟು ಅದನ್ನೇ ಸ್ಕ್ಯಾನ್ ಮಾಡಿ ಪೇಂಟ್ ಮಿಕ್ಸಿಂಗ್ ಮಾಡೋದು, ಹಂಗಾಗಿ ಅದು ಸೇಮ್ ಕಲರ್ ಬಂದಿದೆ. ಸೊ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ ಸರ್, 100% ಮ್ಯಾಚಿಂಗ್ ಬಂದಿದೆ ಇದು. ಅಂಡ್ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ಏನೇನು ಚೇಂಜ್ ಮಾಡಿದ್ದಾರೆ ಇದರಲ್ಲಿ? ಸರ್ ಇದರಲ್ಲಿ ಬಾನೆಟ್ ಚೇಂಜ್ ಆಗಿದೆ, ಹೆಡ್ಲೈಟು, ಫ್ರಂಟ್ ಗ್ರಿಲ್ಲು, ಬಂಪರು, ಮತ್ತೆ ಆ ಕಡೆ ಈ ಕಡೆ ಫೆಂಡರ್ ಎಲ್ಲ ಚೇಂಜ್ ಆಗಿದೆ ಸರ್. ಸೊ ಎಲ್ಲ ಅಂದರೆ ಇನೋವಾದೇನೆ? ಎಲ್ಲ ಇನೋವಾದೆ. ಇನೋವಾ ಟೈಪ್ 1ನಲ್ಲಿ ಇದ್ದಿದ್ದು ಟೈಪ್ 4ದು ಏನು ಪಾರ್ಟ್ಸ್ ಬರುತ್ತೆ ಅದನ್ನು ಹಾಕಿ ಟೈಪ್ 4ಗೆ ಕನ್ವರ್ಟ್ ಮಾಡಿರೋದು. ಯಾವುದೂ ಕೂಡ ಬೇರೆ ಯಾವುದೋ ಥರ್ಡ್ ಪಾರ್ಟಿ ಒಂದು ಕಾರ್ದಲ್ಲ. ಸೊ ಇದು ಬಂದ್ಬಿಟ್ಟು ಇನೋವಾದೇನೆ. ಆ್ಯಂಡ್ ಫಿಟ್ ಆ್ಯಂಡ್ ಫಿನಿಶು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪನೂ ಎಲ್ಲೂ ಕೂಡ ನಿಮಗೆ ಪ್ಯಾನಲ್ ಗ್ಯಾಪ್ಸ್ ಆಗಲಿ ಅಥವಾ ಇನ್ನೊಂದಾಗಲಿ ಏನೂ ಕೂಡ ಇಲ್ಲ, ಪರ್ಫೆಕ್ಟ್ ಫಿನಿಶಿಂಗ್ ಬಂದಿದೆ. ಅದೇ ಥರ ಸೈಡಲ್ಲಿ ಏನು ಮಾಡಿದ್ದೀರಾ ಸರ್? ಸರ್ ಸೈಡಲ್ಲಿ ಫೆಂಡರ್ ಒಂದೇ ಮಾಡಿರೋದು, ಆಮೇಲೆ ಇದು ರನ್ನಿಂಗ್ ಬೋರ್ಡ್ದು ಪಟ್ಟಿ ಒಂದು ಬರುತ್ತೆ, ಅದೊಂದು ಚೇಂಜ್ ಮಾಡಿದ್ದೀವಿ. ಅದು ಬಿಟ್ಟರೆ ಬ್ಯಾಕ್ ಸೈಡಲ್ಲಿ ಟೈ ಲ್ಯಾಂಪು ಮತ್ತೆ ಇದೊಂದು ಗಾರ್ನಿಶ್ ಹಾಕಿದ್ದಾರೆ, ಒಂದು ಬಂಪರ್ ರಿಪ್ಲೇಸ್ ಆಗಿದೆ ಸರ್. ಸೂಪರ್ ಸರ್, ಇಷ್ಟೆಲ್ಲ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಒಂದು ಹೊಸ ಲುಕ್ ಕೊಟ್ಬಿಟ್ಟಿದ್ದಾರೆ ಈ ಒಂದು ಇನೋವಾಗೆ. ಇದೇ ಥರ ಸಾಕಷ್ಟು ಗಾಡಿಗಳಿಗೆ ಮಾಡ್ತಾ ಇದ್ದಾರೆ. ಸೊ ಇದೇ ಥರ ಇಟಿಯೋಸ್ದು ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ ನೋಡ್ಕೊಂಬನ್ನಿ. ಈ ಥರ ಎಲ್ಲ ಡ್ಯಾಮೇಜ್ ಆಗಿದೆಯಾ, ರೆಡಿ ಮಾಡ್ಸೋಕೆ ಹೋಗಬೇಡಿ, ತೆಗೆದು ಬಿಸಾಕಿ. ಎಷ್ಟು ದಿನ ಅಂತ ಹಳೆ ಶೇಪೇ ಓಡಿಸ್ತೀರಾ? ಯಾಕೆಂದರೆ ಕನ್ವರ್ಷನ್ ಮಾಡಿಕೊಡ್ತಾ ಇದ್ದಾರೆ ಲೇಟೆಸ್ಟ್ ಫೇಸ್ ಲಿಫ್ಟ್ಗೆ. ನಿಮ್ದು ಯಾವುದೇ ಹಳೆ ಗಾಡಿ ಆಗಿರಲಿ, ಎಕ್ಸಾಂಪಲ್ಗೆ ಈ ಗಾಡಿ ಬಂದ್ಬಿಟ್ಟು ಬನ್ನಿ ಸರ್. ಸರ್ ಇಟಿಯೋಸ್ ಯಾವ ಮಾಡಲ್ ಇದು, ಯಾವ ಮಾಡಲ್ ಕನ್ವರ್ಟ್ ಮಾಡಿದ್ದೀರಾ? ಸರ್ ಇದು 2011 ಮಾಡಲು ಗಾಡಿ, ನಾವು 2020 ಮಾಡಲಿಗೆ ಕನ್ವರ್ಷನ್ ಮಾಡಿದ್ದೀವಿ, ಲೇಟೆಸ್ಟ್ ಕಿಟ್ ಹಾಕ್ಬಿಟ್ಟು. ಕಸ್ಟಮರು ಕಾರ್ ತಂದಾಗ ಫ್ರಂಟ್ ಬಂಪರ್ ಡ್ಯಾಮೇಜ್ ಇತ್ತು, ಅದು ರೀಪ್ಲೇಸ್ ಮಾಡ್ಕೊಡೋಕೆ ಹೇಳಿದ್ರು. ಅವ್ರು ಹೇಳಿದ್ದು ಸೇಮ್ 11 ಮಾಡಲು ಬಂಪರ್ ಹಾಕೋಕ್ಕೆ ಹೇಳಿದ್ದು, ಬಟ್ ನಾವು ಕನ್ವಿನ್ಸ್ ಮಾಡಿದ್ವಿ 2020 ಮಾಡಲು ಕೂಡ ಬಂಪರ್ ನಾವು ಹಾಕ್ಬೋದು ಸರ್ ಅಂತ ಹೇಳಿದ ಮೇಲೆ ಅವರು ಖುಷಿಯಿಂದ ಒಪ್ಕೊಂಡು ಇದನ್ನು ಮಾಡ್ಸೋಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಈಗ ರೆಡಿ ಮಾಡಿದ್ದೀವಿ. ಇದು ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ, ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಯಾವುದು ಪ್ಯಾನಲ್ ಗ್ಯಾಪ್ಸ್ ಇಲ್ಲ.
ವೀಕ್ಷಕರೇ ಫ್ರಂಟ್ ಲುಕ್ ಅಂತೂ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ನಿಜವಾಗ್ಲೂ ಖುಷಿ ಕೊಡುತ್ತೆ ನೋಡ್ತಾ ಇದ್ದರೆ. ಯಾವುದೇ ವೆಹಿಕಲ್ ಲವರ್ಸ್ ಆಗಿದ್ರು, ಇವಾಗ ಹಳೇ ಕಸ್ಟಮರ್ಸ್ ಇರ್ತಾರೆ, ಬಟ್ ಏನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಗಾಡಿ ತುಂಬ ಇಷ್ಟ ಇರುತ್ತೆ, ಸ್ವಲ್ಪ ಓಲ್ಡ್ ಶೇಪ್ ಆಗಿರೋದ್ರಿಂದ ಸ್ವಲ್ಪ ಬೋರ್ ಆಗಿರುತ್ತೆ, ಗಾಡಿ ಕೊಡೋದಕ್ಕೆ ಇಷ್ಟ ಇರಲ್ಲ, ಅಂಥವರೆಲ್ಲ ಈಸಿಯಾಗಿ ಫೇಸ್ ಲಿಫ್ಟ್ ಮಾಡಿಸ್ಕೋಬೋದು. ಆ್ಯಂಡ್ ಇದೇ ಥರ ಪ್ರೀವಿಯಸ್ ಕಸ್ಟಮರ್ಗೆ ಯಾವ ಥರ ಆಯಿತು ಅಂದರೆ ಡ್ಯಾಮೇಜ್ ಆಗಿತ್ತು, ಅವರು ಅದೇ ಸೇಮ್ ಮಾಡೆಲ್ದು ಚೇಂಜ್ ಮಾಡೋ ಬದಲಿಗೆ ಒಂದು ಲೇಟೆಸ್ಟ್ ಮಾಡೆಲ್ ಮಾಡೋ ಮೂಲಕ ಅವ್ರಿಗೊಂದು ಹೊಸ ಲುಕ್ಕು ಅಂದರೆ ಅವ್ರ ಗಾಡಿಗೆ ಕೊಟ್ಕೊಂಡಿದ್ದಾರೆ. ಸರ್ ಇವಾಗ ಯಾವ್ಯಾವ ಗಾಡಿಗೆ ಮಾಡ್ತೀರಾ ನೀವು? ಸರ್ ನಾವು ಫಾರ್ಚುನರ್, ನಾರ್ಮಲ್ ಫಾರ್ಚುನರ್ನ ಲೆಜೆಂಡರ್ಗೆ ಫೇಸ್ ಲಿಫ್ಟ್ ಮಾಡ್ತೀವಿ, ಮತ್ತು ಟೈಪ್ 1 ಇನೋವಾ ಟೈಪ್ 4 ಮಾಡ್ತಿದ್ದೀವಿ, ಸ್ಕೋಡಾ ರ್ಯಾಪಿಡ್ ಇರ್ಬೋದು, ಪೋಲೋ, ಸ್ವಿಫ್ಟು, ಈ ಥರ ಗಾಡಿಗಳನ್ನೆಲ್ಲ ಮಾಡ್ತಾಯಿದ್ದೀವಿ ಸರ್. BMW ಮಾಡ್ತೀರಾ? ಎಸ್ ಸರ್, BMW ಕೂಡ ಮಾಡ್ತಾಯಿದ್ದೀವಿ. ವೀಕ್ಷಕರೇ ಯಾವುದೇ ರೀತಿ ಗಾಡಿ ಆಗಿರಲಿ ಡೈರೆಕ್ಟಾಗಿ ಕಾಲ್ ಮಾಡ್ಕೊಳ್ಳಿ, ಕೊಟೇಶನ್ ತಗೊಳ್ಳಿ, ಒಳ್ಳೆ ಪ್ರೈಸಿಂಗಲ್ಲಿ ಮಾಡಿಕೊಡ್ತಾರೆ. ಸರ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ನಿಮ್ಮದು? ಮಾಗಡಿ ಮೇನ್ ರೋಡ್, ಅಂಜನಾನಗರ ಪೈಪ್ಲೈನ್ ರೋಡಲ್ಲಿದ್ದೀವಿ, ಪ್ಲಾಟಿನಮ್ ಮೋಟರ್ಸ್ ಅಂತ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಪ್ಲಾಟಿನಮ್ ಮೋಟರ್ಸ್ದು ನಾನು ಪ್ರೀವಿಯಸ್ಲಿ ಕೂಡ ವಿಡಿಯೋ ಮಾಡಿದ್ದೆ, ನೀವೆಲ್ಲ ನೋಡಿರ್ತೀರ. ಸೊ ಇವಾಗ ನೋಡ್ತಿರ್ಬೋದು ಸಾಕಷ್ಟು ಒಂದು ಪೇಂಟಿಂಗ್ ವರ್ಕ್ ಕೂಡ ನಡೀತಾ ಇದೆ, ಫುಲ್ ಬಾಡಿ ಪೇಂಟ್ ಕೂಡ ಮಾಡ್ತಾರೆ. ಯಾವುದೇ ರೀತಿ ಆಕ್ಸಿಡೆಂಟಲ್ ರಿಪೇರ್ ಆಗಿರ್ಬೋದು, ನಾರ್ಮಲ್ ಸರ್ವಿಸ್ ಆಗಿರ್ಬೋದು, ಪೀರಿಯಾಡಿಕ್ ಮೇಂಟೆನೆನ್ಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ಮಾಡ್ತಾರೆ. ಸೊ ನೋಡ್ತಿರ್ಬೋದು ಯಾವ್ಯಾವ ಥರ ಕೆಲಸ ಆಗ್ತಿದೆ ಅಂತ ಹೇಳ್ಬಿಟ್ಟು. ಯಾವುದೇ ರೀತಿ ಕೆಲಸ ಕಾರ್ಯ ಇತ್ತು ಅಂತ ಹೇಳಿದ್ರು ಕೂಡ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ಲಾಟಿನಮ್ ಮೋಟರ್ಸ್ಗೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸರ್ ಇನ್ನೊಂದು, ಹೆಲೋ ಬೋರ್ಡ್ ಗಾಡಿಗಳಲ್ಲೂ ತುಂಬ ಹಳೆ ಗಾಡಿಗಳು ಓಡ್ತಾ ಇರುತ್ತೆ, ಟೊಯೋಟಾ ಇಟಿಯೋಸ್ ಇರ್ಬೋದು, ಇನೋವಾ ಇರ್ಬೋದು, ಇವೆಲ್ಲ ಅದನ್ನು ಕೂಡ ನಾವು ಫೇಸ್ ಲಿಫ್ಟ್ ಮಾಡಿಕೊಡ್ತೀವಿ. ಅಕಸ್ಮಾತ್ ಅವ್ರಿಗೆ ಒಂದೇ ಸಲ ಪೇಮೆಂಟ್ ಕೊಡೋಕ್ಕಾಗಲ್ಲ, ಅದನ್ನು ನಾವು EMI ಆಪ್ಷನಲ್ಲೂ ಕೂಡ ನಾವು ಮಾಡಿಕೊಡ್ತಿದ್ದೀವಿ ಸರ್ ನಮ್ಮಲ್ಲಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರು ಖಂಡಿತವಾಗ್ಲೂ ಬರ್ತಾರೆ ಬಾಡಿ ಕಿಟ್ ಮತ್ತು ಈ ಒಂದು ಫೇಸ್ ಲಿಫ್ಟ್ಗೆಲ್ಲ ಡೈರೆಕ್ಟಾಗಿ ಅವ್ರಿಗೆ ಎಷ್ಟು ಬೆಸ್ಟ್ ಸರ್ವಿಸ್ ಕೊಡೋಕ್ಕಾಗುತ್ತೆ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.